श्रीगुरुभ्यो नमः परमगुरुभ्यो नमः श्रीमदानन्दतीर्थ भगवत्पादाचार्यगुरुभ्यो नमः श्रीवेदव्यासाय नमः शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये श्रीमदाचार्यरमतानुगधीमतामुररङ्गृगमलके सोमपानारदिगे तात्विकदेवता गणके हैमवति जन्महीशेरदिगयोमकेशगे वाणी वायु सुतामरसभवलक्ष्मी नारायणनिगानमिते समचरणसरोजं सान्द्रनीलाम्बुदाभं जगननीतपाणिं मण्डनं मण्डनानां तरुणतुलसीमालां कंधरं कञ्जनेत्रं सदयधवलहासं विठ्ठलं चिन्तयामि यल्ले हरिकथा प्रसङ्गमोल्य गङ्गा यमुना ಗೋದಾವರಿ ಸಿಂಧು ಸರಸ್ವತಿ ಎಲ್ಲ ನದಿಗಳು ಬಂದು ಎಣೆಯಾಗಲಿಲ್ಲುವವು ವಲ್ಲಭಾಶ್ರಯ ಪುರಂದರ ವಿಠ್ಠಲ ಮೆಚ್ಚುವನು ಜಯ ಜಯ ಹರೇ ಹರಿ ಎಂಬುವುದೇ ಸುದಿನವು ಜಯ ಹರಿ ಎಂಬುವುದೇ ತಾರಾಬಲವು ಜಯ ಹರಿ ಎಂಬುವುದೇ ಚಂದ್ರಬಲವು ಜಯ ಹರಿ ಎಂಬುವುದೇ ವಿದ್ಯಾಬಲವು ಜಯ ಹರಿ ಎಂಬುವುದೇ ದೈವ ಬಲವು ಜಯ ಹರೇ ಪುರಂದರ ವಿಠ್ಠಲನ ಬಲವಯ್ಯ ಸಕಲ ಸುಜನರಿಗೆ ಸತತ ಗಣನಾಥ ಸಿದ್ಧಿಯ ನಿಯಮ ಕಾರ್ಯದಲ್ಲಿ ಮತಿ ಪ್ರೇರಿಸುವಳು ಪಾರ್ವತೀ ದೇವಿ ಮುಗುದಿ ಬದಕೆ ಮನವೀವ ಮಹಾರುದ್ರದೇವರು ಹರಿಭಗುದಿದಾಯಕಳು ಭಾರತೀ ದೇವಿ ವಿಕುತಿ ಶಾಸ್ತ್ರಗಳಲ್ಲಿ ವನಜ ಸಂಭವ ನರಸಿ ಸತ್ಕರ್ಮಗಳ ನಡೆಸಿ ಸುಜ್ಞಾನಮತೀತ್ವ ಗತಿ ಪಾಲಿಸುವ ನಮ್ಮ ಬಹುಮಾನನು ಚಿತ್ತದಲ್ಲಿ ಅನಂದ ಸುಖಬನೀವಳು ರಮ ಭಗುದ ಜನರುಡೆಯ ನಮ್ಮ ಶ್ರೀ ಪುರಂದರ ವಿಠ್ಠಲನು ಸತತ ಇವರುಳು ನಿಂತಿ ಕೃತಿ ನಡೆಸುವನು ನಮಃ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೇ ನಮಃ ಪುರಂದರಾರ್ಯಾಯ ವಿಜಯಾರ್ಯಾಯ ತೇ ನಮಃ ಅಭ್ರಮಂ ಭಂಗರಹಿತಂ ಅಜಲಂ ವಿಮಲಂ ಸದಾನಂದತೀರ್ಥಮುತಲಂ ಭಜೆ ತಾಪತ್ರಯಾಪಹಂ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದಿವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ ನಮೋಸ್ತು ತಾತ್ವಿಕಾ ದೇವಃ ವಿಷ್ಣು ಭಕ್ತಿ ಪರಾಯಣ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಜಲಜೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗದೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪನಿತು ಬೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವರು. ಗುರುಗಳಾದಂತಹ ಗಣೇಶನಲ್ಲಿ ಪ್ರಾರ್ಥನೆ ಮಾಡ್ತಾ ಗುರುವರ್ಯ ಅನ್ನೋ ಶಬ್ದವನ್ನ ಪ್ರಯೋಗ ಮಾಡಿ ಗಣೇಶ ಅಜಾನಜ ದೇವತೆಗಳಿಗೆ ಗುರುಗಳಾಗಿದ್ದಾರೆ. ತಾರತಮ್ಯದಲ್ಲಿ ಬರತಕ್ಕಂತಹ ಚಿಕ್ಕವರಾದಂಥ ಗಂಗಾದೇವಿಗೂ ಗುರುಗಳಾಗಿದ್ದಾರೆ. ಪರ್ಜನ್ಯ ಅಂತಕ್ಕಂಥ ಸೂರ್ಯನಿಗೂ ಗುರುಗಳಾಗಿದ್ದಾರೆ. ಶೇಷ ಶತಸ್ಥರಿಗೆ ಗುರುಗಳಾಗಿದ್ದಾರೆ ಎನ್ನುವ ಮಾತನ್ನ ಜ್ಞಾನಿಗಳು ತಿಳಿಸ್ತಾರೆ. ಅದಕ್ಕೆ ಗುರುಗಳಾಗಿರ್ತಕ್ಕಂತಹ ಗಣೇಶನೇ ನಮಗೆ ಮನಸ್ಸಿನಲ್ಲಿ ಪರಮಾತ್ಮನ ಸರ್ವೋತ್ತಮತ್ವದ ಚಿಂತನೆಯನ್ನ ಯಾವಾಗಲೂ ಕೊಡು ಅಂತ ಕೇಳಿದ್ದಾರೆ. ಮುಂದೆ ಹೇಳಿದ್ದಾರೆ, ವಿಘ್ನೇಶನಿಗೆ ಜಯಪ್ರದ ಅಂತ ಒಂದು ಹೆಸರಿದೆ. ಜಯವನ್ನ ಉಂಟು ಮಾಡುವವನು ಅಂತ. ಯಾರಿಗೆ ಉಂಟು ಮಾಡ್ತಾನೆ ಜಯವನ್ನ ಅಂದ್ರೆ ಭಕ್ತರಿಗೆ ಮಾತ್ರ ಜಯವನ್ನ ಉಂಟು ಮಾಡ್ತಾನೆ. ಅದಕ್ಕೆ ಅವನಿಗೆ ವಿಘ್ನೇಶ್ವರ ಅಂತ ಹೆಸರು. ಆ ಶಬ್ದದ ಅರ್ಥ ವಿಘ್ನೇಶ್ವರ ಅಂದ್ರೆ ಏನರ್ಥ? ವಿಘ್ನಗಳನ್ನ ತಂದು ಕೊಡ್ತಾನೆ ಅಂತ ಹಿಂಗರ್ಥ ಅಲ್ಲ. ಅದಕ್ಕೆ ವ್ಯಾಖ್ಯಾನಕಾರ ಬರೀತಾರೆ, ವಿಘ್ನೇಶ್ವರ ಅಂದ್ರೆ ಸಜ್ಜನರಿಗೆ ಬರತಕ್ಕಂಥ ವಿಘ್ನಗಳನ್ನ ಪರಿಹಾರ ಮಾಡುವವನು, ದುಷ್ಟರಿಗೆ ವಿಘ್ನಗಳನ್ನ ತಂದು ಕೊಡುವವನು. ಎರಡು ವ್ಯಾಪಾರ ಗಣೇಶ ಮಾಡ್ತಾನೆ. ಆತ್ಮಲಿಂಗವನ್ನ ರಾವಣ ಹೇಳಿಕೊಂಡು ಹೊರಟ. ಇವ ಅಯೋಗ್ಯ ಅಂತ ಹೇಳಿ ಅದನ್ನ ತಗೊಂಡು ಹೋಗಬಾರದು ಅಂತ ವ್ಯವಸ್ಥೆಯನ್ನ ಮಾಡಲಿಕ್ಕಾಗಿ ಗಣಪತಿನೇ ಬಾಲಕ ರೂಪದಿಂದ ಅಲ್ಲಿ ಸುತ್ತಾಡ್ಲಿಕ್ಕೆ ಶುರು ಮಾಡಿ ಅಷ್ಟರೊಳಗೆ ಇವನಿಗೆ ಅಲ್ಪಾಚಮನ ಮಾಡತಕ್ಕಂತಹ ಕೈಕಾ ತಗೋಬೇಕಾಯ್ತು. ಯಾರಿಗೆ? ರಾವಣನಿಗೆ. ಅವನು ನೋಡ್ದ ಅದನ್ನ ನೆಲದ ಮೇಲೆ ಇಡಬಾರದು ಅಂತ ಕಂಡೀಷನ್ ಹಾಕಿತ್ತು. ಆತ್ಮಲಿಂಗ ಕೊಡುವಾಗ ನೆಲದ ಮೇಲೆ ಇಡಬಾರದು. ಇಲ್ಲಿ ಯಾರು ಇಲ್ಲ, ಏನ್ ಮಾಡ್ಬೇಕೀಗ?
ಅಂತೇಳಿ ಹಿಂಗ್ ನೋಡಿದಾಗ ವಿಘ್ನೇಶ್ವರ ಬಾಲಕ ರೂಪದಿಂದ ಅಲ್ಲಿ ಇಲ್ಲಿ ಓಡಾಡ್ತಾ ಸುಮ್ಮನೆ ಓಡಾಡ್ಕೊಂಡು ಅವಾಗ ರಾವಣ ನೋಡಿದ. ಏನಪ್ಪಾ ಇಲ್ಲಿ ಬಾ ಹುಡುಗ ಅಂತ ಕರೆದ. ಏನ್ರಿ ಅಂತ. ಈಗ ಈ ಲಿಂಗ ಸ್ವಲ್ಪ ಹಿಡ್ಕೊಂಡು ನಿಂತ್ಕೊ, ನಾನು ಕೈಕಾಲು ತೊಳ್ಕೊಂಡು ಬರ್ತೆ, ಸರಿನಾ? ಕೆಳಗೆ ಮಾತ್ರ ಇಡಬೇಡ ಅಂತ ಹೇಳಿ. ಅವಾಗ ವಿಘ್ನೇಶ್ವರ ಹೇಳ್ತಾನೆ, ಬಾಲಕ ಹೇಳಿದ, ಗಣಪತಿ ಬಾಲಕ ರೂಪದಲ್ಲಿ ಇದ್ದವನು ಹೇಳ್ತಾನೆ, ನಾನು ಅವಶ್ಯವಾಗಿ ಹಿಡ್ಕೊಂತೇನೆ, ಆದರೆ ಬಹಳ ಹೊತ್ತು ನಾನು ನಿಲ್ಲುವುದಿಲ್ಲ, ನಮ್ಮತ್ತ ಅರ್ಜೆಂಟ್ ಮನೆಗೆ ಹೋಗ್ಬೇಕು, ಕೆಲಸಗಳಿದೆ. ಏನೋ ಲಿಂಗ ಅಂತ ಹೇಳಿ ಕೊಟ್ಟಿದ್ದೇನೆ ಅಂತ ಹೇಳ್ಕೊಂಡಿದ್ದೇನೆ, ಬಹಳ ಹೊತ್ತು ಇರೋದಲ್ಲ, ನಾ 3 ಬಾರಿ ನಿಮ್ಮನ್ನು ಕೂಗ್ತೇನೆ, ಅಷ್ಟರೊಳಗೆ ನೀವು ಬರಲಿಲ್ಲ ಅಂದ್ರೆ ಡೆಲ್ಟೆ ಮೇಲೆ ಇಡ್ತೇನೆ ಅಂತ ಹೇಳಿದ. ಅವಾಗ ರಾವಣ ಅಂದ, ಏನೋ ಅಂತಾರ ಹುಡುಗರು, ಹಂಗೆ ಮಾಡ್ಲಿಕ್ಕಿಲ್ಲ ಅಂತ ಹೇಳಿ ಹೋದ. ಸ್ವಲ್ಪ ಮುಂದಕ್ಕೆ ಹೋದ ತಕ್ಷಣ ರಾವಣ ಅಂತ ಹೇಳಿ ಒಂದ ಸಡಿಯಪ್ಪ ಅಂತಂದ. ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋದ, ಮತ್ತೆ ರಾವಣ ಅಂದ. ಸಮುದ್ರದಲ್ಲಿ ಕೈಕಾಲು ತೊಳ್ಕೋಬೇಕು ಅಂತ ತಿಳಿದ, ರಾವಣ ಅಂತ ಕೂಗಿದ. 3 ಬಾರಿ ಆಯ್ತಲ್ಲ, ನನ್ನ ಮೇಲೆ ಅದು ಅಲ್ಲೇ ಪ್ರತಿಷ್ಠಾಪನೆ ಆಯಿತು. ಅದಕ್ಕೆ ಅದು ಪುಣ್ಯವಾದ ಕ್ಷೇತ್ರವಾಯಿತು. ಗೋಕರ್ಣ ಅಂತ ಪ್ರಸಿದ್ಧವಾದ ಕ್ಷೇತ್ರವಾಯಿತು. ಅದಕ್ಕೆ ವಿಘ್ನೇಶ್ವರ 2 ಕೆಲಸವನ್ನ ಮಾಡುತ್ತೆ. ಸಜ್ಜನರಿಗೆ ಬರತಕ್ಕಂಥ ವಿಘ್ನಗಳನ್ನ ಪರಿಹಾರ ಮಾಡ್ತಾರೆ, ದುರ್ಜನರಿಗೆ ವಿಘ್ನಗಳನ್ನ ತಂದುಕೊಡ್ತಾರೆ, 2 ಮಾಡ್ತಾರೆ. ಅದಕ್ಕೆ ಜ್ಞಾನಿಗಳಂತಾರೆ, ವಿಘ್ನಗಳನ್ನ ಪರಿಹಾರ ಮಾಡಿ ನಮಗೆ ಸರಿಯಾದ ಮಾರ್ಗದಲ್ಲಿ ನಡೆಯುವಂತೆ ಅನುಗ್ರಹವನ್ನ ಮಾಡ್ರಿ ಅಂತ. ಜಯ ಜಯತು ವಿಘ್ನೇಶ ತಾಪತ್ರಯ ವಿನಾಶನ ವಿಶ್ವಮಂಗಳ, ಜಯ ಜಯತು ವಿದ್ಯಪ್ರದಾಯಕ ವೀತ ಭಯ ಶೋಕ, ಜಯ ಜಯತು ಚಾರ್ವಾಂಗ ಕರುಣಾ ನಯನದಿಂದಲಿ ನೋಡಿ ಜನುಮಾಮಯ ಮೃತಿಗಳನ್ನು ಪರಿಹರಿಸು ಭಕ್ತರಿಗೆ ಭವದೊಳಗೆ. ಜಯಪ್ರದನಾಗಿರತಕ್ಕಂಥ ವಿಘ್ನೇಶ್ವರನಿಗೆ ಯಾವುದನ್ನ ಪರಿಹಾರ ಮಾಡುವಂತ ದಾಸರಾಯರು ಕೇಳ್ತಾರೆ ಅಂದ್ರೆ, ಸತ್ಸಾಧನೆಗೆ ಪ್ರತಿಬಂಧಕವಾದ ರೋಗಾದಿಗಳನ್ನ ಪರಿಹಾರ ಮಾಡುವುದು. ಸತ್ಸಾಧನೆಗೆ ಅಂದ್ರೆ ಭಗವಂತನ ಅನುಗ್ರಹವನ್ನ ಪಡಿಬೇಕಾದ್ರೆ ಯಾವ ಮಾರ್ಗದಲ್ಲಿ ಹೋಗಬೇಕು, ಆ ಮಾರ್ಗದಲ್ಲಿ ಹೋಗಬೇಕಾದರೆ ಅನೇಕವಾದ ವಿಘ್ನಗಳು ಬರ್ತಾವೆ. ಆ ಸತ್ಸಾಧನೆಗೆ ಪ್ರತಿಬಂಧಕವಾಗಿರ್ತಕ್ಕಂತಹ ರೋಗಗಳನ್ನ ಪರಿಹಾರ ಮಾಡು. ನಮಗೆ ಕಷ್ಟಗಳನ್ನ ಪರಿಹಾರ ಮಾಡು ಅಂದ್ಕೊಳ್ಳಿ, ಸಾಮಾನ್ಯವಾದ ಕಷ್ಟ ಅಂತ ತಿಳ್ಕೊಂಡಿವಿ ನಾವು. ಸಾಮಾನ್ಯವಾದ ಕಷ್ಟ ಬರ್ತದೆ, ಹೋಗ್ತಾ ಇರ್ತದೆ. ಆದರೆ ಈ ಸಾಧನೆಗೆ ಪ್ರತಿಬಂಧಕವಾದ ಏನು ರೋಗ ಇದೆ, ಇದು ಲಘು ಹೋಗಲ್ಲ. ಸುಮ್ಮನೆ ಸೀರಿಯಲ್ ನೋಡ್ತಾ ಕೂಡ್ರಿ ನಿದ್ದೆ ಬರಲ್ಲ, ಹೌದಾ? ನಿದ್ದೆ ಬರಲ್ಲ. ಸ್ವಲ್ಪ ಪುಸ್ತಕ ಹಿಡ್ಕೊಂಡು ಹೋದ್ರೆ, ಯಾವುದೋ ಪುಸ್ತಕ ಅಲ್ಲ, ಆಧ್ಯಾತ್ಮಿಕವಾದ ಪುಸ್ತಕಗಳನ್ನ ಕೈಯಲ್ಲಿ ಹಿಡ್ಕೊಂಡು 1-2 ಪೇಜ್ ಓದೋದ್ರೊಳಗೆ ಮಾತಾಯಿ ಅನುಗ್ರಹ ಮಾಡ್ಬಿಡ್ತಾರೆ. ಹೌದೇನ? ನಿದ್ರಾದೇವಿ ಆವರಿಸಿ ಬಿಡ್ತಾಳೆ, ಆ ಕಡೆಗೆ ಶುರು ಆಗ್ತದೆ. ಆಮೇಲೆ ಒಂದು ಡಿಸಿಷನ್ ತಗೊಂಡ್ಬಿಡ್ತೀವಿ, ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದು ಓದಿದ್ರೆ ಆಯ್ತು. ನಾವೇನು ಸ್ವಲ್ಪ ಹೊತ್ತು ಮಲ್ಕೊಂಬೋರ? ಮಲ್ಕೊಂಡಿದ್ದನ್ನೇ ಸ್ವಲ್ಪ ಅಂತ ತಿಳ್ಕೊಂಬೋರು ನಾವು. ಮಲ್ಕೊಂಡಿದ್ದ ಕಾಲವನ್ನೇ ಸ್ವಲ್ಪ ಭಾಳ ಮಲ್ಕೊಂಡಿವಿ ಅಂತ ತಿಳ್ಕೊಂಡೀವಿ ನಾವು.
ಸ್ವಲ್ಪ ಹೊತ್ತು ಮಲಗತಕ್ಕಂಥ ವ್ಯಕ್ತಿಗಳಲ್ಲ, ಜ್ಞಾನಿಗಳು ಸ್ವಲ್ಪ ಹೊತ್ತು ಮಲಗಿತ್ತ. ಸ್ವಾಮಿಗಳು ನೋಡ್ರಿ, ಹೌದಿಲ್ಲ, ಸ್ವಲ್ಪ ಹೊತ್ತೇ ಮಲಗಿತ್ತ, ಎಲ್ಲಾ ಕಾಲದಲ್ಲಿ ಎಚ್ಚರವಾಗಿತ್ತ, ಸಾಧನೆಯನ್ನು ಮಾಡ್ತಾ ಇತ್ತ. ಅದಕ್ಕೆ ಈ ಸಾಧನೆಗೆ ವಿಘ್ನಗಳು ಜಾಸ್ತಿ. ಅದನ್ನ ಪರಿಹಾರ ಮಾಡುವಂತ ಜ್ಞಾನಿಗಳು ಕೇಳಿ. ದಾನ ಮಾಡಬೇಕು, ಮನಸ್ಸೇ ಬರಲ್ಲ, ರೊಕ್ಕಿಲ್ಲ, ದುಡ್ಡಿಲ್ರಿ, ಅದು ಹಂಗಾಯ್ತ್ರಿ, 108 ಕಥೆ ಹೇಳ್ತೆ. ಯಾವುದೋ ಲೌಕಿಕವಾದಂತ ವಸ್ತುವನ್ನು ಖರೀದಿ ಮಾಡಬೇಕು ಅಂತಾದ್ರೆ ಹಿಂದೆ ಮುಂದೆ ನೋಡಾರ್ದೆ ದುಡ್ಡು ಕೊಟ್ಟ. ನಮ್ಮನೆ ಹತ್ರ 3 ಮಂದಿ ಅದೇನೋ ಆರ್ಡರ್ ಬರ್ತಾವಲ್ಲ, ಆಫರ್ ಬುಕ್ ಮಾಡಿ 15,000 ರೂಪಾಯಿ ಕಟ್ಟಿದ್ರು. ಅದು ಬಂತು ಬಾಕ್ಸ್, ಬರೇ ಖಾಲಿ ಬಾಕ್ಸ್, ಒಳಗೆ ಇಲ್ಲೇ ಇಲ್ಲ. ಲೌಕಿಕವಾದ ವಸ್ತುಗಳ ಕಡೆಗೆ ಬಹಳಷ್ಟು ಗಮನ ಕೊಟ್ಟು ಅದನ್ನು ಖರೀದಿ ಮಾಡಬೇಕು, ಅದರಿಂದ ಸುಖ ಆಗತ್ತೆ ಅನ್ನುವುದನ್ನ ತಿಳಿದಿರುತ್ತೆ. ಆದರೆ ಸಾಧನೆಗೆ ಪ್ರತಿಬಂಧಕವಾಗಿರ್ತಕ್ಕಂಥ ವಿಘ್ನಗಳನ್ನ ಕಳಿ ಅಂತ ನಾವು ಕೇಳಿಲ್ಲ. ಅದಕ್ಕೆ ಜ್ಞಾನಿಗಳಂತಾರೆ, ಜಯ ಜಯತು ವಿಘ್ನೇಶ ತಾಪತ್ರಯ ವಿನಾಶನ ವಿಶ್ವಮಂಗಳ, ಜಯ ಜಯತು ವಿದ್ಯಪ್ರದಾಯಕ ವೀತಭಯ ಶೋಕ, ಜಯ ಜಯತು ಚಾರ್ವಾಂಗ ಕರುಣಾನಯರಿಂದಲಿ ನೋಡಿ, ಜನುಮಾಮಯ ಮೃತಿಗಳನ್ನು ಪರಿಹರಿಸು ಭಕ್ತರಿಗೆ ಭವದೊಳಗೆ. ವಿಘ್ನೇಶ, ವಿಘ್ನರಾಜನೇ. ವಿಘ್ನೇಶ ಅಂದ್ರೆ ಹೇಳಿದ್ದಾರೆ 2 ಅರ್ಥ. ಸಜ್ಜನರಿಗೆ ವಿಘ್ನವನ್ನ ಪರಿಹಾರ ಮಾಡತಕ್ಕವನು, ದುರ್ಜನಿಗೆ ವಿಘ್ನವನ್ನ ಕೊಡತಕ್ಕವನು. ಅದಕ್ಕೆ ವಿಘ್ನೇಶ. ಜಯ ಜಯತು, ನಿನ್ನ ಭಕ್ತರಿಗೆ ಜಯವನ್ನ ಉಂಟು ಮಾಡತಕ್ಕಂಥ ವ್ಯಕ್ತಿ ನೀನು. ತಾಪತ್ರಯ ವಿನಾಶನ. ಮತ್ತೆ ಗಣಪತಿ ಇನ್ನೊಂದು ಕೆಲಸ ಮಾಡ್ತಾನೆ, ತಾಪತ್ರಯಗಳನ್ನ ವಿನಾಶನವನ್ನ ಮಾಡ್ತಾನೆ, ನಾಶನ ಮಾಡಿ ಹಾಕ್ತಾನೆ. ತಾಪತ್ರಯಗಳು ಅಂದ್ರೆ ಆದಿ ವ್ಯಾಧಿ ರೂಪದಲ್ಲಿರ್ತಕ್ಕಂತಹ ತಾಪಗಳನ್ನ ಪರಿಹಾರ ಮಾಡ್ತಾನೆ. ಆದಿ ವ್ಯಾಧಿ ಇವೆರಡೂ ಹೋಗ್ಬೇಕು. ವ್ಯಾಧಿ ಅಂದ್ರೆ ರೋಗ ರುಜಿನಾದಿಗಳು, ಆದಿ ಅಂದ್ರೆ ಮಾನಸಿಕವಾದ ರೋಗಗಳು, ಮಾನಸಿಕವಾದ ವ್ಯಥೆಗಳು. ನಾವು ಹೇಳಿದ್ನಲ್ಲ, ಸುಮ್ಮನೆ ವ್ಯಥೆಗಳಾಗ್ತದೆ ಮಾನಸಿಕವಾಗಿ, ಸಣ್ಣ ಸಣ್ಣ ವಿಚಾರಕ್ಕಾಗ್ತದೆ. ಕೂತಾಗ ಅಲ್ಲಿಂದ ಹುಳಿ ಬರ್ತಾ ಇರ್ತಾನೊಬ್ಬವ, ಅದು ಮುಗಿಲಿಕ್ಕೆ ಬಂದಂಗ ನಮಗ ವ್ಯಸನ. ಅಯ್ಯೋ ನಮಗ್ ಹುಳಿ ಆಗ್ತಾನೋ ಇಲ್ಲೋ, ಮುಗಿದು ಹೋಗುತ್ತೋ ಏನೋ, ನಮಗ ಹುಳಿ ಬಡಿಸೋದ್ರಾಗ ಲೇಟ್ ಆಗ್ಬಿಡ್ತು, ತಡ, ಅಲ್ಲಿಂದ ಬಡಿಸ್ಕೊಂಬಂದ ಹೂಳು ಇರ್ತಾವೋ ಇಲ್ಲೋ. ಸಣ್ಣ ಸಣ್ಣ ವಿಷಯಗಳಿಗೆ ವ್ಯಸನಗಳು ಆಗ್ತಾವೆ. ಇನ್ನು ದೊಡ್ಡ ದೊಡ್ಡ ವಿಷಯಗಳ ವ್ಯಸನ ಅಂತೂ ನಮಗೆ ಇದ್ದೇ ಇರ್ತಾವಲ್ಲ. ಅದಕ್ಕೆ ಆದಿ ವ್ಯಾಧಿಗಳನ್ನ ಪರಿಹಾರ ಮಾಡತಕ್ಕವನೇ. ಅದಕ್ಕೆ ವಿಘ್ನೇಶ ತಾಪತ್ರಯ ವಿನಾಶನ. ಆದಿವ್ಯಾಧಿ ರೂಪವಾದ ತಾಪಗಳನ್ನ ಪರಿಹಾರ ಮಾಡತಕ್ಕವನು. ನೋಡ್ರಿ, ಮನಸ್ಸು ಸರಿಯಾಗಿ ಇದ್ದರೆ ಅದು ದೇವರ ಕಡೆ ನಿಲ್ತು, ಸರಿಯಾಗಿ ಇಲ್ಲ ಅಂತಾದರೆ ದೇವರ ಕಡೆ ನಿಲ್ಲುವುದಿಲ್ಲ. ಅದಕ್ಕೆ ಈ ಮನಸ್ಸು ದೇವರ ಹತ್ರ ಇರುವಂತೆ ವ್ಯವಸ್ಥೆಯನ್ನ ಮಾಡತಕ್ಕವು. ಅದಕ್ಕೆ ಗಣಪತಿಗೆ ಪ್ರಾರ್ಥನೆಯನ್ನ ಮಾಡುವಾಗ ಜಯ ಜಯತು ವಿಘ್ನೇಶ ತಾಪತ್ರಯ ವಿನಾಶನ, ತಾಪತ್ರಯಗಳನ್ನ ಪರಿಹಾರ ಮಾಡತಕ್ಕವನು. ವಿಶ್ವಮಂಗಳ, ಮಂಗಳಪ್ರದನಾಗಿದ್ದಾನೆ. ಎದಕ್ಕೆ? ವಿಶ್ವಕ್ಕೆ ಅಂದ್ರೆ ಜಗತ್ತಿಗೆ. ಯಾರು ವಿಘ್ನೇಶ್ವರನ ಆರಾಧನೆಯನ್ನು ಮಾಡ್ತಾರೋ ಅವರಿಗೆ ಶುಭವನ್ನ ಕೊಡತಕ್ಕವನಾಗಿದ್ದಾನೆ ವಿಘ್ನೇಶ್ವರ. ವಿದ್ಯಪ್ರದಾಯಕ,
ವಿದ್ಯೆಗಳು ಅಂದರೆ ಲೌಕಿಕವಾದ ವಿದ್ಯೆ ಅಂತ ಅರ್ಥ ಮಾಡಿಲ್ಲ. ಶಾಸ್ತ್ರದಲ್ಲಿ ವಿದ್ಯಾ ಅಂದ್ರೆ ಶಾಸ್ತ್ರವಿದ್ಯಾ ಅಂತ ಅರ್ಥ. ಹಂಗೆ ಇಲ್ಲಿ ವಿದ್ಯಾಪ್ರದಾಯಕ, ವೇದ ವಿದ್ಯೆಯನ್ನ ಕೊಡತಕ್ಕವನು, ಭಗವದ್ವಿಷೇಕವಾದ ಸಮೀಚೀನವಾದ ವಿದ್ಯೆಯನ್ನ ಕೊಡ್ತಾನೆ. ದೇವರ ವಿಷಯದಲ್ಲಿ ಸಮೀಚೀನವಾದಂತಹ ವಿದ್ಯೆ, ಬರೀ ವಿದ್ಯೆಗಳಿರ್ತಾವ, ಸಮೀಚೀನವಾದ ವಿದ್ಯೆ ಇರಬೇಕು. ಅಂದ್ರೆ ಭಗವಂತನ ಅಭಿಪ್ರಾಯಕ್ಕೆ ತಕ್ಕ ಅಭಿಪ್ರಾಯ ಉಳ್ಳಂತಹ ಈ ವೇದವನ್ನ, ವೇದ ಅಂತೇನಿದೆ ಇದರ ವಿದ್ಯೆಯನ್ನ ಚೆನ್ನಾಗಿ ಕೊಡ್ತಾನೆ. ಅಂದ್ರೆ ವೇದವನ್ನ ಚೆನ್ನಾಗಿ ಅರ್ಥವಾಗಿಸ್ತಾನೆ ಅಂತ ಅರ್ಥ. ಅದಕ್ಕೆ ವೇದಗಳು ಅರ್ಥ ಆಗಬೇಕಾದ್ರೂ ಕಷ್ಟವೇ. ಅದಕ್ಕೆ ವೇದಗಳಿಗೆ 3 ಅರ್ಥ ಅಂತ ಬಂತು. ವೇದಗಳು 3 ಯಾಕಾಯ್ತು ಅಂದ್ರೆ ಅರ್ಥ ಮಾಡೋದು ಕಷ್ಟ ಆಯ್ತು. ಅದಕ್ಕೆ ಶ್ರೀಮದಾಚಾರ್ಯ ಬಂದು ವೇದಕ್ಕೆ ವಿಶೇಷವಾದ 3 ಅರ್ಥಗಳಿದೆ ಅಂತ ಪ್ರತಿಪಾದನೆ ಮಾಡಿದರು. ಯಾಕೆ ಅಗ್ನಿಮೀಳೆ ಪುರೋಹಿತಂ ಅಂತ ಹೇಳಿ ಈ ವೇದ ಮಂತ್ರ ಏನಿದೆ ಅಲ್ವಾ, ಈ ಅಗ್ನಿಮೀಳೆ ಅನ್ಕೂಡ ಸಂಶಯ ಬಂದ್ಬಿಡ್ತು. ಏನು ಸಂಶಯ ಬಂತು? ಅಗ್ನಿ ಅಂದ್ರೆ ಯಾರು? ಅದಕ್ಕೊಂದು ಪ್ರಶ್ನೆ ಬಂತು. ಅಗ್ನಿ ಅಂದ್ರೆ ಯಾರು? ಅಗ್ನಿ ಅಂದ್ರೆ ಅಗ್ನಿ ಅಂತ ಕೆಲವರು ಅರ್ಥ ಮಾಡಿ, ಅದು ಸರಿಯಾದ ಅರ್ಥ ಅಲ್ಲ. ಅದಕ್ಕೆ ಅಗ್ನಿಮೀಳೆ ಪುರೋಹಿತಂ ಅಂತೇನಿದೆ, ಈ ಅಗ್ನಿ ಅನ್ನುವ ಶಬ್ದ ಮೊದಲು ಪರಮ ಮುಖ್ಯ ವೃತ್ತಿಯಿಂದ ಅದು ದೇವರನ್ನ ಹೇಳುತ್ತದೆ ಅಂತ ತಿಳಿಸಿದವರು ಆಚಾರ್ಯರು, ಶ್ರೀಮದಾನಂದ ತೀರ್ಥರು. ಯಾಕಂದ್ರೆ ಎಲ್ಲ ಶಬ್ದ ವಾಚ್ಯನಾದವನು ಸರ್ವಶಬ್ದ ವಾಚ್ಯ ಭಗವಂತ. ಆದ್ದರಿಂದ ಅಗ್ನಿ ಅನ್ನುವ ಶಬ್ದವು ಭಗವಂತನನ್ನೇ ಪರಮ ಮುಖ್ಯ ವೃತ್ತಿಯಿಂದ ಹೇಳುತ್ತದೆ. ಮುಖ್ಯ ವೃತ್ತಿಯಿಂದ ವಾಯುದೇವರನ್ನು ಅದು ಹೇಳುತ್ತದೆ. ಇನ್ನ ಅಮುಖ್ಯ ವೃತ್ತಿಯಿಂದ ಅಗ್ನಿಯನ್ನ ಹೇಳುತ್ತದೆ ಅನ್ನುವ ಅರ್ಥ. ಹೀಗಾಗಿ ವೇದಕ್ಕೆ 3 ಅರ್ಥಗಳು ಬಂತು. ಹಂಗ ವೇದ ವಿದ್ಯೆಯನ್ನ ಚೆನ್ನಾಗಿ ಬರುವಂತೆ ಅನುಗ್ರಹವನ್ನ ಮಾಡುವವನೇ. ಅದಕ್ಕೆ ವಿದ್ಯಾಪ್ರದಾಯಕ ವೀತ ಭಯ ಶೋಕ, ಶೋಕರಹಿತನಾದವನು ಗಣೇಶ. ಯಾಕಂದ್ರೆ ಯಾವಾಗಲೂ ಭಗವಂತನ ಕಡೆ ಮನಸ್ಸಿಟ್ಟು ಪರಮಾತ್ಮನ ಧ್ಯಾನವನ್ನ ಮಾಡ್ತಾ ಸಜ್ಜನರಿಗೆ ಸಮೀಚೀನವಾದ ವಿದ್ಯೆಗೆ ಅನುಕೂಲ ಮಾಡಿಕೊಡ್ತಾ ಅದಕ್ಕೆ ಪ್ರತಿಬಂಧಕವಾಗಿರತಕ್ಕಂತಹ ರೋಗ ರುಜಿನಾದಿಗಳನ್ನು ಪರಿಹಾರ ಮಾಡುವುದು, ಈ ರೀತಿಯಾಗಿ ಯಾವಾಗಲೂ ಭಗವಂತನ ಸ್ಮರಣೆ ಮಾಡುವುದರಿಂದ ದುಃಖರಹಿತನಾಗಿದ್ದಾನೆ. ವೀತ ಭಯ ಶೋಕ, ಭಯದಿಂದ ಮುಕ್ತರಾದವರು. ಚಾರ್ವಾಂಗ, ಸುಂದರವಾದ ಶರೀರ ಉಳ್ಳವರು. ದೇವತೆಗಳ ಶರೀರ ಸುಂದರವಾಗಿದೆ, ಸುಹಾಸನೆಯಿಂದ ಕೂಡಿತ್ತು. ಅವರ ಶರೀರಗಳಿಗೆ ಮುಪ್ಪುವುದು ಬರುವುದಿಲ್ಲ. ದೇವತೆಗಳು ಜನಿಸಿದಾಗ ಹೆಂಗೆ 16 ವರ್ಷದವರು ಕೊನೆಯವರೆಗೂ 16 ವರ್ಷದವರೇ ಆಗಿರ್ತಾರೋ, ಅವರಾಗಿ ಬಯಸಿದ್ರೆ ಮುಪ್ಪನ್ನ ಕೆಲವು ಸಮಯ ಅವರು ಅಡಾಪ್ಟ್ ಮಾಡ್ಕೊಳ್ಬಹುದೇ ವಿನಃ ಅವರ ದೇಹಗಳಿಗೆ ಮುಪ್ಪು ಅನ್ನುವ ದೋಷ ಬರುವುದಿಲ್ಲ. ಅದಕ್ಕೆ ಅವರಿಗೊಂದು ಶಬ್ದ ಇದೆ, ನಿರ್ಜರರು. ನಿರ್ಜರ ವಂದಿತಾನೆ, ಇವೆಲ್ಲ ಶಬ್ದಗಳು ಬರ್ತವೆ ಅಲ್ವಾ. ನಿರ್ಜರರು ಅಂದ್ರೆ ಜರ ಅಂದ್ರೆ ಮುಪ್ಪು, ನಿರ್ಜರರು ಮುಪ್ಪು ಇಲ್ಲದವರು ದೇವತೆಗಳು. ಚಾರ್ವಾಂಗ, ಸುಂದರವಾದ ಶರೀರ ಉಳ್ಳವನು. ಸುಂದರವಾದ ಶರೀರ ಉಳ್ಳವನು. ಅದಕ್ಕೆ ಜ್ಞಾನಿಗಳಂತಾರೆ ಚಾರ್ವಾಂಗ ಜಯ ಜಯತು, ನಮಗೆ ಮಂಗಳವನ್ನು ಉಂಟು ಮಾಡಿ. ಸುಂದರವಾದ ಶರೀರ ಉಳ್ಳವನು.
ಕರುಣಾನಯದ ನಯನದಿಂದಲಿ ನೋಡಿ ನನ್ನ ಕಡೆ ನೋಡುವಾಗ ಕರುಣೆಯಿಂದ ನೋಡುವುದು, ಪ್ರೀತಿಯಿಂದ ನೋಡುವುದು ಬೇರೆ, ಸಿಟ್ಟಿನಿಂದ ನೋಡುವುದು ಬೇರೆ. ಮಕ್ಕಳು ತಪ್ಪು ಮಾಡಿದ್ದಾರೆ ಅಂತ ಆದ್ರೆ ತಾಯಿ ಏನು ಮಾಡ್ತಾಳೆ, ನೋಟವನ್ನು ನೋಡ್ತಾಳಲ್ಲ, ಅದರ ಮೇಲೆ ಆ ಮಕ್ಕಳಿಗೆ ಗೊತ್ತಾಗ್ತದೆ. ಯಾಕಮ್ಮ ಹಂಗ್ ನೋಡ್ತಾ ಇದ್ದೀನಿ, ನಾನೇನು ಮಾಡಿದ್ವಿ ಅಂತ ಕೇಳಿ ತಕ್ಷಣ ಅಮ್ಮಗೆ ಪ್ರಶ್ನೆ ಮಾಡ್ತಾರೆ ಮಕ್ಕಳು, ನಾನೇನು ಮಾಡೀನಿ, ಆ ಥರ ಯಾಕೆ ನೋಡ್ತಾ ಇದ್ದಿ, ನಾನೇನು ತಪ್ಪು ಮಾಡಿದ್ದ ಅಂತ ಕೇಳ್ತಾರೆ. ಆ ತಾಯಿಯ ನೋಟ ಇರ್ತದೆ, ನೋಡುವ ನೋಟ, ಆ ನೋಟದಲ್ಲಿ ಅವಕ್ಕೆಲ್ಲ ಅರ್ಥ ಆಗ್ಬಿಡುತ್ತೆ. ಅದಕ್ಕೆ ಯಾವಾಗಲೂ ತಾಯಿ ಸಂತೋಷವಾಗಿ ನೋಡ್ತಾ ಇದ್ರೆ ಆ ಮಕ್ಕಳಿಗೆ ಆನಂದ ಜಾಸ್ತಿ. ಅದಕ್ಕೆ ಜಗನ್ನಾಥದಾಸರಾಯರು ಮಾತಾಡುವಾಗಂತಾನೆ, ಚಾರವಾಂಗ ಸುಂದರವಾದ ಶರೀರ ಉಳ್ಳವನೇ ಕರುಣಾನಯನದಿಂದಲೇ ನೋಡಿ ಅತ್ಯಂತ ಕೃಪಾ ಕಟಾಕ್ಷ ವೀಕ್ಷಣದಿಂದ ನಮ್ಮನ್ನು ಅತ್ಯಂತ ಕರುಣಾದೃಷ್ಟಿಯಿಂದ ನಮ್ಮ ಕಡೆ ನೋಡಿ, ಅವಾಗೇ ನಮಗೆಲ್ಲ ಜಯ ಆಗುವುದು. ಅತ್ಯಂತ ಕರುಣೆಯಿಂದ ದೇವತೆಗಳಾಗಲಿ ಜ್ಞಾನಿಗಳಾಗಲಿ ವಾಯುದೇವರಾಗಲಿ ಪರಮಾತ್ಮ ಆಗಲಿ ನಮ್ಮ ಕಡೆ ನೋಡಿದ್ರೆ ಮಾತ್ರ ಏನಾಗುತ್ತೆ, ನಮಗೆ ಮಂಗಳ ಉಂಟಾಗುತ್ತೆ. ಅದಕ್ಕೆ ಕರುಣಾನಯನದಿಂದಲೇ ನೋಡಿ ಅತ್ಯಂತ ನನ್ನ ಕಡೆ ಕೃಪಾ ಕಟಾಕ್ಷ ವೀಕ್ಷಣವನ್ನ ಇತ್ತು, ಜನುಮಾಮಯ ಮೃತಿಗಳನ್ನು ಪರಿಹರಿಸು ಭಕ್ತರಿಗೆ ಭವದೊಳಗೆ. ಭಕ್ತರಿಗೆ ಏನು ಮಾಡು ನೀನು, ಜನಮಾಮಯ ಮೃತಿಗಳನ್ನು ಪರಿಹರಿಸು. ಜನುಮಾಮಯ ಮೃತಿಗಳನ್ನು ಪರಿಹರಿಸು ಭಕ್ತರಿಗೆ ಭವದೊಳಗೆ. ಭವ ಅಂದ್ರೆ ಸಂಸಾರ. ಸಂಸಾರ ಅಂದ್ರೇನು, ಸುಖ ದುಃಖ ಉಳ್ಳದ್ದು. ಇದು ಒಂದೇ ಉಳ್ಳದ್ದಲ್ಲ, ಇದೇನು ಉಳ್ಳದ್ದಿದು, ಸುಖ ದುಃಖ ಎರಡು ಉಳ್ಳದ್ದು. ಎಷ್ಟು ಸುಖ ಪ್ರಾಪ್ತಿ ಆಗ್ತದೋ ಇಮಿಡಿಯೇಟ್ ದುಃಖ ಪ್ರಾಪ್ತಿ ಆಗ್ತದೆ ಸಂಸಾರದೊಳಗೆ. ಎಲ್ಲರದು ಊಟ ಆಯ್ತಪ್ಪ, ಹಬ್ಬ ಎಲ್ಲರೂ ಬಂದಿದ್ದಾರೆ, ಗಂಡ ಮಕ್ಕಳು ಸೊಸೆ ಎಳೆಂದ್ರು, ಇದೊಂದು ದುಃಖಪ್ಪನೆ. ಆಮೇಲೆ ಎಲ್ಲ ಬೇಕಾದವರು ಬಂಧು ಬಳಗದವರೆಲ್ಲ ಬಂದಿದ್ದಾರೆ, ಒಳ್ಳೆ ಅಡಿಗೆ ಮಾಡಿದ್ರು, ಊಟ ಆಯ್ತು. ಓ ಹಬ್ಬದ ಒಳ್ಳೆ ಊಟ ಆಯ್ತರಿ, ಎಲ್ಲರದು ಊಟ ಆಯ್ತು ಹಬ್ಬ ಅಂತ ಸಂತೋಷ. ಸಂತೋಷ ಆಗಿ ಲೆಫ್ಟ್ ಸೈಡ್ ನೋಡಿದ್ರು ದುಃಖ ಆಗತ್ತೆ, ರೈಟ್ ಸೈಡ್ ನೋಡಿ ಸಂತೋಷ ಪಟ್ರೆ ಲೆಫ್ಟ್ ಸೈಡ್ ನೋಡಿ ದುಃಖ ಆಗುತ್ತೆ. ಯಾಕೆ, ಪಾತ್ರೆಗಳೆಲ್ಲ ಬಿದ್ದಿರ್ತಾವೆ. ಎಲ್ಲರದು ಊಟ ಆಯಿತು ಅನ್ನುವ ಒಂದು ಸಂತೋಷ. ಅದಕ್ಕಿಂತಲೂ ಜಾಸ್ತಿ ದುಃಖ ಯಾವನೀಗ, ಆ ಪಾತ್ರೆಗಳನ್ನೆಲ್ಲ ತುಳಿಬೇಕಲ್ಲ, ಅದೊಂದು ದುಃಖ ಆಗುತ್ತಾ ಇಲ್ಲ. ಇದು ಸಂಸಾರದಲ್ಲಿ ಎರಡೂ ಇರ್ತವೆ. ಅದಕ್ಕೆ ಹಿಂಗು ಸುಖನೂ ಇರ್ತದೆ ದುಃಖನೂ ಇರುತ್ತೆ. ಅದಕ್ಕೆ ಭವ ಅಂತ ಹೆಸರು. ಜ್ಞಾನಿಗಳಂತಾರೆ ಭವದೊಳಗೆ ಜನುಮಾಮಯ ಮೃತಿಗಳನ್ನು ಪರಿಹರಿಸು ಭಕ್ತರಿಗೆ ಅಂತ. ಜನುಮಾಮಯ ಮೃತಿಗಳನ್ನು, ಹುಟ್ಟೋಣ, ಸಾಯೋಣ, ಬೆಳೆಯೋಣ ಅನ್ನೋದು ಜನ್ಮಾಮಯಗಳು. ಮೃತಿಗಳು ಅಂದ್ರೆ ದೇಹಕ್ಕೆ ರೋಗ ಉಪದ್ರವಗಳು ಬರೋಣ. ದೇಹಕ್ಕೆ ರೋಗಾದಿಗಳು ಬಂದರೂ ಮನಸ್ಸು ದೇವರ ಕಡೆ ಹೋಗೋದಿಲ್ಲ. ಜೀವ ಸೇಫ್ ಆಗಿದೆ, ದೇಹಕ್ಕೆ ರೋಗಾದಿಗಳು ಏನ್ ಮಾಡೋದು? ದೇವರ ಕಡೆ ಮನಸ್ಸು ಹೋಗುತ್ತಾ? ಅಯ್ಯೋ ನಮ್ಗೆ ಹಿಂಗಾಗಿದ್ದಾರೆ, ಅಯ್ಯೋ ಇದರಲ್ಲೇ ಗಮನ ಹೋಗುತ್ತೆ. ಸಂಸಾರದಾಗ ಹುಟ್ಟೋಣ, ಬೆಳೆಯೋಣ, ಸಾಯೋಣ, ಇದೊಂದು ದುಃಖ. ದೇಹ ಬಂದಾಗ ಅದಕ್ಕೆ ರೋಗ ರುಜಿನಾದಿಗಳು ಬಂದು ಬಿಟ್ರೆ ಅದಕ್ಕಿಂತ ದುಃಖ ಯಾವುದೂ ಇಲ್ಲ. ಅತೀವ ದುಃಖ ಆಗುತ್ತಿಲ್ಲ. ಹಿಂದಕ್ಕೆಲ್ಲ ಸ್ವೀಟ್ ಬೇಕಾದ ತಿಂತಿದ್ದು, ಈಗ ಸ್ವೀಟ್ ತಿನ್ಲಿಕ್ಕೆ ಹೆದರಿಕೆ.
ಯಾಕೆ ಸ್ವೀಟ್ ಮೈ ತುಂಬ ತುಂಬ್ಕೊಂಡ್ಬಿಡ್ತು. ಹಿಂದಿನವ್ರು ತಿಂದಂಗೆ ಯಾರು ತಿಂತಾರ? ಈಗ ಲಾಡು 8 ತಿಂತಾರೆ ಮಿನಿಮಮ್ ಅಂತಿತ್ತು ಹಿಂದಕ್ಕೆ. ಈಗೆಲ್ಲ ತಿಂತಾರೆ 8 ಲಾಡುಗಳು 10 ಮಂದಿ ತಿಂತಾರೆ. ಅವರು ಸೇಫ್ ಆಗಿದ್ರು ಅವ್ರಿಗೆ ತಿನ್ನಬೇಕಂತಿದ್ರು. ರೋಗ ರುಜಿನಾದಿಗಳು ಬರೋದರಿಂದ ನಮಗೆ ಪದಾರ್ಥಗಳನ್ನ ತಿನ್ಲಿಕ್ಕೂ ಆಗುವುದಿಲ್ಲ, ಸಾಧನೆಯನ್ನ ಮಾಡಲಿಕ್ಕೂ ಆಗುವುದಿಲ್ಲ. ಈ ರೀತಿಯಾಗಿರ್ತಕ್ಕಂತಹ ವ್ಯವಸ್ಥೆಗಳು ನಮ್ಮಲ್ಲಿದೆ. ಅದನ್ನೆಲ್ಲವನ್ನ ಪರಿಹಾರ ಮಾಡಿ ದೇವರ ಕಡೆ ಮನಸ್ಸು ಹೋಗುವಂತೆ ಅನುಗ್ರಹವನ್ನ ಮಾಡ್ರಿ ಅಂಥೇಳಿ ಗಣೇಶನಲ್ಲಿ ಕೇಳ್ತಾರೆ. ಕಣ್ಣು ಕಾಣದೇ ಇರುವುದು, ಕಿವಿ ಕೇಳದೇ ಇರುವುದು, ಹೌದಿಲ್ಲ, ನಡಿಲಿಕ್ಕೆ ಬರಲಾರ್ದಂಗಿರೋದು, ನಮಗೆ ಕಣ್ಣು ಕಾಣುವಾಗ ಏನು ಅನಿಸೋದೇ ಇಲ್ಲ. ಕಣ್ಣು ಕಾಣಲೇ ಇರ್ಲಿಕ್ಕತ್ತು ಅಂದ್ರೆ ಕಣ್ಣಿನ ಆ ಸೈಟ್ ಅಂತಲ್ಲ, ವಿಷನ್ ಕಡಿಮೆ ಆಗ್ತಾ ಬಂದಂಗೆ ಒಂಥರ ದುಃಖ ಆಗುತ್ತಿಲ್ಲ. ಈಗ ಮೊದಲಿಗೆ ಏನ್ ಕೊಟ್ರು, ಕೊಡಪ ಓದ್ತೀವಿ ಎಷ್ಟು ಓದ್ತೀವಿ. ಈಗ ನಮ್ಗೆ ಹಂಗೆ ಸಾಧ್ಯನಾ? ಯಾರೇನಾದ್ರೂ ಕೊಟ್ರೆ ಸ್ವಲ್ಪ ತಡಿಯಪ್ಪ ಅಂತೀವಿ. ಯಾಕೆ? ಮೊದಲು ಇದನ್ನು ಓಪನ್ ಮಾಡಿ ಹಿಂಗ್ ಹಾಕೊಂಡು ಹಿಂಗಂತ ಅಂತೀವಲ್ಲ. ಮೊನ್ನೆ ನಮ್ಮ ಹುಡುಗಂದು ಏನಪ್ಪ ಎಷ್ಟು ಲೇಟ್ ಮಾಡ್ತೀನಿ ಓದ್ಲಿಕ್ಕೆ ಅಂತ. ನಂದೇ ನನ್ನ ವಯಸ್ಸಿಗೆ ನಿಂಗಾದ ಮೇಲೆ ಅದು ನಿಂಗ ಅನುಭವ ಬರ್ತಪ್ಪ. ಆ ಹುಡುಗರು ಇಂತ ಹಾಕದ್ದು ನಮಗ್ ಸಾಧ್ಯನ? ಈಗ ನಾವು ಏನು ಕೊಟ್ಟರು ಮೊದಲೇ ಇದು ತೆಗಿಬೇಕು ನೋಡ್ರಿ. ಕಣ್ಣು ಕಾಣಿಸಂಗಲ್ಲ ಅನ್ನೋ ಒಂದು ದುಃಖ ಇರ್ತದೆ. ಅದಕ್ಕೊಂದು ವ್ಯವಸ್ಥೆ ಮಾಡ್ಕೊಂಡಿರ್ತೀವಿ. ಕಿವಿ ಕೇಳಿಸಂಗಲ್ಲ, ಅದು ಇನ್ನೂ ದುಃಖ ರೀ. ಕಿವಿ ಕೇಳಿಸಂಗಲ್ಲ, ತಣ್ಣಗಿರ್ಬೇಕಲ್ಲ. ಒಬ್ರು ಅಂದ್ರು ನಂಗೆ ಯಾಕೋ ಕಿವಿನೇ ಕೇಳಿಸ್ತಲ್ಲ, ಬಹಳ ಅನುಕೂಲ ಆಗ್ತದ್ನ. ಯಾಕಂದ್ರೆ ಬೈದದ್ ಗೊತ್ತಾಗಲ್ಲ ಅಂತ ಹೇಳ ಆರಾಮಿರ್ಬೋದಿಲ್ಲ. ಕಿವಿ ಕೇಳಿಸ್ಲಿಲ್ಲ ಅಂದ್ರೆ ಇನ್ನೊಂದೇನು ದುಃಖ ಗೊತ್ತೇನು? ಯಾರಾದ್ರೂ ಮಾತಾಡ್ತಾ ಇದ್ರೆ ನಮ್ಮ ಬಗ್ಗೆ ಮಾತಾಡ್ತಾರೆ ಅಂತ ಒಂದು ದುಃಖ. ಅವ್ರು ಇವ್ರ ಬಗ್ಗೆ ಏನು ಮಾತಾಡ್ತಾ ಇರಲ್ಲ, ಮಾತಾಡುವಾಗ ಒಂದೆರಡು ಸತಿ ಇವರನ್ನು ನೋಡ್ತಾರೆ ಅಷ್ಟೇ. ಅವರು ಮಾತಾಡುವಾಗ 2 ಬಾರಿ ಇವರನ್ನು ನೋಡ್ತಾರೆ. ಅಷ್ಟಕ್ಕೆ ಇವ್ರಿಗೆ ಏನು ಕಲ್ಪನಾ ಬಂದ್ಬಿಡ್ತದೆ, ನನ್ನ ಬಗ್ಗೆನೇ ಮಾತಾಡ್ತಾರೆ. ಇದೊಂದೆಲ್ಲ ದುಃಖ ಹೌದಿಲ್ಲ. ಅದಕ್ಕೆ ಜನ್ಮಮಯ ವೃತ್ತಿಗಳನ್ನು ಪರಿಹರಿಸು ಭಕ್ತರಿಗೆ ಭವದೊಳಗೆ ಕೈಲೊಗಲು ಓಡಲಿಲ್ಲ ಅಂದ್ರೆ ದೇವರ ಪೂಜೆ ಫಾಸ್ಟ್ ಆಗಲ್ಲ. ಹಿಂದಕ್ಕೆ ಕೈ ಚಲೋ ಓಡ್ತಿರ್ತದೆ, 1-1.5 ತಾಸಿನಾಗ ಲಟ ಅಂತ ಹೇಳಿ ಮುಗಿಸ್ತಾರೆ. ಸ್ವಲ್ಪ 50 ಕ್ರಾಸ್ ಆಯ್ತು ಅಂದ್ರೆ ಅದೇನಾಗ್ಬಿಡ್ತದೆ, ಆ ಸ್ಪೀಡ್ ಕಡಿಮೆ ಆಗ್ಬಿಡ್ತದೆ. ಮಿನಿಮಮ್ 2-2.5 ತಾಸು ಬೇಕಾಗ್ತದೆ ದೇವ್ರ ಪೂಜೆ ಆಗ್ತವ. ಯಾಕೆ? ಕೈ ಅಷ್ಟು ಓಡಂಗಲವು, ತಾನೇ ದೇಹದಲ್ಲಿ ಶಕ್ತಿ ಕುಂದಿಬಿಡುತ್ತೆ. ಅದಕ್ಕೆ ಜ್ಞಾನಿಗಳಂತಾರೆ ಜನಮಾಮಯ ಮೂರ್ತಿಗಳನ್ನು ಪರಿಹರಿಸು. ಜನ್ಮ ಹುಟ್ಟೋಣ, ಬೆಳೆಯೋಣ, ಸಾಯೋಣ. ಈಗ ರೋಗ ರುಜಿನಾದಿಗಳನ್ನ ಕಳ್ಕೋಬೇಕು ಅಂದ್ರೆ ಇದೊಂದೇ ದಾರಿ. ಗಣಪತಿಯನ್ನ ವಿಶೇಷವಾಗಿ ಆರಾಧನೆ ಮಾಡಿ ಅದನ್ನೇ ಅವನಲ್ಲಿ ಕೇಳಬೇಕು ಮಹಾನುಭಾವನಲ್ಲಿ. ವೇದ ವಿದ್ಯೆಗೆ ಮಧ್ಯ ಮಧ್ಯ ತೊಂದರೆ ಬರ್ತದೆ, ಪಾಠವೇ ನಡೆಯಂಗಿಲ್ಲ. ಪಾಠಕ್ಕೆ ಹೋಗ್ಬೇಕು ಅಂದ್ರೆ ಮನಸ್ಸು ಬರಂಗಿಲ್ಲ, ಹೋದ್ರೂ ಲಘುನ ಅರ್ಥ ಆಗದಲ್ಲ, ಹಿಂಗೆಲ್ಲ ಆಗ್ತದೆ. ಅದಕ್ಕೆ ಅವನ್ನೆಲ್ಲವನ್ನ ನಿವಾರಣೆ ಮಾಡಿ ಪರಮಾನುಗ್ರಹವನ್ನ ಮಾಡ್ರಿ ಅಂತ ಗಣಪತಿ ಕೇಳಿದ್ದಾರೆ. ಮುಂದೆ ಹೇಳ್ತಾರೆ, ದೇವರ ನಾಮಸ್ಮರಣೆಯನ್ನ ಮಾಡ್ತಕ್ಕಂಥ ಭಾಗ್ಯ ಕೊಡ್ರಿ ಯಾವಾಗ. ಕಡು ಕರುಣಿ ನೀನೆಂದರಿದು ಹೇರೊಡನಮಿಸುವೆ, ನಿನ್ನಡಿಗೆ ಬೆಂಬಿಡದೆ ಬಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಕಡು ಕರುಣಿ ನೀನೆಂದು ಹೇರಡಮಿಸುವೆ ನಿನ್ನಡಿಗೆ. ಭಗವದ್ಭಕ್ತರಲ್ಲಿ ಅತ್ಯಂತ ಕರುಣೆಯನ್ನ ಮಾಡತಕ್ಕಂತಹ
ವಿಘ್ನೇಶನೇ ಅರಿದು ನೀನು ಅಂತ ತಿಳ್ಕೊಂಡು, ಗಣೇಶನನ್ನು ಹೆಂಗೆ ತಿಳ್ಕೊಂಡಿದ್ದೇನೆ ಅಂದ್ರೆ ಭಗವದ್ಭಕ್ತರಲ್ಲಿ ಅತ್ಯಂತ ಕಾರುಣ್ಯವನ್ನ ಮಾಡತಕ್ಕಂತಹ ವ್ಯಕ್ತಿ ಗಣೇಶ. ಅದಕ್ಕೆ ಕಡು ಕರುಣಿ ನೀನೆಂದರಿದು, ವಿಶೇಷವಾದ ಕರುಣೆಯನ್ನ ಮಾಡುವುದು. ಅಥವಾ ಭಕ್ತರಲ್ಲಿ ಕರುಣೆಯನ್ನ ಮಾಡುವುದರಲ್ಲಿ ಶ್ರೇಷ್ಠನಾಗಿರ್ತಕ್ಕಂಥ, ಕರುಣೆಯನ್ನ ಮಾಡುವುದರಲ್ಲಿ ಶ್ರೇಷ್ಠನಾಗಿ, ಅದಕ್ಕೆ ಕಡು ಕರುಣೆ ನೀನೆಂದರಿದು. ಹೇರೊಡಲ, ಹೇರಂಭ, ಹೇರೊಡಲ ಅಂದ್ರೆ ಚೆನ್ನಾಗಿ ದಪ್ಪ ಗಾತ್ರದ ಹೊಟ್ಟೆ ಉಳ್ಳವನು ಅಂತ, ಅದಕ್ಕೆ ಹೇರಂಬ ಅಂತ ಹೆಸರು. ಯಾರಿಗೆ? ಗಣಪತಿ. ಅಂಬಾತನಯ ಹೇರಂಬ ಪೂರ್ಣ ಜಗನ್ನಾಥಾಸರು ಬಳಸಿದ್ರಲ್ಲ ಗಣಪತಿಯನ್ನ ಕೊಂಡಾಡುವ, ಅದಕ್ಕೆ ಹೇರೊಡಲ. ನಿನ್ನಡಿಗೆ ನಮಿಸುವೆ, ನಿನ್ನ ಪಾದ ಕಮಲಗಳಿಗೆ ಚರಣಾರವಿಂದಗಳಿಗೆ ನಮಸ್ಕಾರವನ್ನ ಮಾಡ್ತೇನೆ. ಬೆಂಬಿಡದೆ ಪಾಲಿಸು ಎಂದೆಂದು ನಾನು ನಿಮ್ಮ ಚರಣಾರವಿಂದಗಳಿಗೆ ನಮಸ್ಕಾರವನ್ನ ಮಾಡ್ತೇನೆ. ನೀವು ಬೆಂಬಿಡದೆ ಪಾಲಿಸು, ನಮ್ಮನ್ನ ಆಚೆ ಈಚೆ ನೂಕದೆ ನಿಮ್ಮವನೆಂದು ತಿಳಿದು ಅನುಗ್ರಹವನ್ನ ಮಾಡಿ. ಪರಮ ಕರುಣಾ ಸಿಂಧು ಎಂದೆಂದು, ಪರಮ ಅತ್ಯಂತ ದಯಾಸಾಗರನಾಗಿರ್ತಕ್ಕಂತಹ ವಿಘ್ನೇಶನೇ ಸದಾ ಕಾಲದಲ್ಲೂ ನಮಗೆ ಅನುಗ್ರಹವನ್ನ ಮಾಡಿ. ಏನು? ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು, ಮತ್ತದೇ ಮಾತಾಡ್ತ ಸಾಧನೆಗೆ ಪ್ರತಿಬಂಧಕವಾಗಿರ್ತಕ್ಕಂಥ ವಿಘ್ನಗಳನ್ನ ಪರಿಹಾರ ಮಾಡಿ. ಸಾಧನೆಗೆ ಪ್ರತಿಬಂಧಕವಾಗಿರ್ತಕ್ಕಂತಹ ವಿಘ್ನಗಳನ್ನ ಪರಿಹಾರ ಮಾಡಿ. ಮೊನ್ನೆ ಒಬ್ಬರು ಯಾರೋ ಜ್ಞಾನಿಗಳ ಚರಿತ್ರೆ ಓದುವಾಗ ಅವರಪ್ಪ 108 ಸರ್ತಿ ತಾತ್ಪರ್ಯ ನಿರ್ಣಯವನ್ನ ಪಾರಾಯಣ ಮಾಡುತ್ತಾ ದೇವರಿಗೆ ಅಭಿಷೇಕ ಮಾಡಿದರು. ಅದರ ಫಲವಾಗಿ ಅತ್ಯಂತ ಉತ್ತಮವಾದ ಜ್ಞಾನಿಯಾದ ಮಗನನ್ನ ಪಡೆದರು ಅಂತ ಅವರ ಚರಿತ್ರೆಯಲ್ಲಿ ನೋಡಿ. ಹಾಗಾದ್ರೆ ಇದನ್ನು ನೋಡಿದಾಗ ನಾವೇನೂ ಮಾಡೇ ಇಲ್ಲ, ಹಂಗೇನು ಮಾಡಿವೆ? 108 ಸರ್ತಿ ಪಾರಾಯಣ. ಇವರಾಗ ಒಬ್ರು ಗಂಡ ಹೆಂಡತಿ ಇದ್ದಾರೆ, ಎಲ್ಲಿ ಹೊಸಕೆರೆ ಹಳ್ಳಿತ್ರ ಒಬ್ರು ಇರ್ತಾರೆ ರಾಯರ ಮಠದ ಹಿಂದ್ಗಡೆ. ಅವ್ರ ದಂಪತಿಗಳು ಮಾತ್ರ 1008 ಬಾರಿ ಹರಿಕತಾಂಸಾರ ಪಾರಾಯಣ ಮಾಡ್ಯಾರ. ದಂಪತಿಗಳಿಬ್ರೆ. ಅವರು ನಂಗೆ ಕೊನೆ ದಿವಸ ಕರೆದಿದ್ರು, ರಾತ್ರಿ ಬರಬೇಕು, ತಾವು 4 ಮಾತುಗಳನ್ನು ಆಡಬೇಕು. ನಾನು ಯಾಕೆ ಬರ್ಬೇಕು ಅಂತೇನು, 1008 ಸರ್ತಿ ಹರಿಕತಾಂಸಾರ ಪಾರಾಯಣ ದೇವರು ಮಾಡಿಸಿದ್ದಾರೆ. ದಂಪತಿಗಳಿಬ್ಬರೇ ಸೇರ ಮಾಡ್ಯಾರ 1008 ಬಾರಿ. 1008 ಬಾರಿ ಪಾರಾಯಣ ಮಾಡಬೇಕು. ಎಷ್ಟು ಫಲ, ಎಷ್ಟು ಪುಣ್ಯ ಆಗುತ್ತೆ. ಹಂಗೆ ಆ ಜ್ಞಾನಿಗಳ ಚರಿತ್ರೆ ನೋಡಿದಾಗ ಗೊತ್ತು, ಓಹೋ ಎಷ್ಟು ಅದಕ್ಕೆ ಫಲ ಇದೆ. ನಾವು ಅದಕ್ಕೆ ಕೂತಾಗ ವಿಘ್ನ ಬರ್ತಾವಿಲ್ಲ. ಎಷ್ಟೋ ಬಾರಿ ಅಲ್ಲ, 100 ಬಾರಿ 1000 ಬಾರಿ ವಿಘ್ನ ಬರ್ತಾವ. ಸಂಕಲ್ಪ ಮಾಡ್ರಿ ನೀವು ಸಾಕು. ಏನು ಬೇಡ, ಯಥಾಶಕ್ತಿ ಸಾಮತಿ ವೆಂಕಟೇಶ ಸ್ತೋತ್ರ ಪಾರಾಯಣ ಅಹಂ ಕರಿಷ್ಯೆ ಅಂತಿಷ್ಟಲ್ರಿ. ವಿಘ್ನ ಶುರು ಆಗ್ಬಿಡ್ತಾವ. ಆಗ್ತವೆಲ್ಲ. ಇದನ್ನೇನು ಮಾಡಬೇಡ, ವಿಘ್ನನೇ ಬರಲ್ಲ. ಪಾರಾಯಣ ಮಾಡ್ತೀವಿ ಅಂದ್ರೆ ವಿಘ್ನ, ಜಪ ಮಾಡ್ತೀವಿ ಅಂದ್ರೆ ವಿಘ್ನ, ಏನೋ ಸತ್ಕರ್ಮದಲ್ಲಿ ಪ್ರವರ್ತರಾಗ್ತೇವೆ ಅಂದ್ರೆ ವಿಘ್ನ. ಅದಕ್ಕೆ ಅದನ್ನೆಲ್ಲವನ್ನು ಪರಿಹಾರ ಮಾಡುವಂತಾರೆ. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ, ಪರಮಾತ್ಮನ ನಾಮಸ್ಮರಣೆಯನ್ನ, ನಾಮ ಸಂಕೀರ್ತನವನ್ನ. ನಾಮ ಸಂಕೀರ್ತನ ಅಂದ್ರೆ ಪರಮಾತ್ಮನ ನಾಮಸ್ಮರಣೆ ಕೊಂಡಾಡು, ಅವನನ್ನ ಕೊಂಡಾಡತಕ್ಕಂತಹ ಗ್ರಂಥಗಳನ್ನ ಪ್ರತಿಪಾದನೆಯನ್ನ ಮಾಡುವುದು.
ಶ್ರವಣ ಮಾಡುವುದು. ಅದಕ್ಕೆ ಪಾದ ಸೇವಾ ಅಂತ ಕರೀತಾರೆ. ದೇವರ ಸೇವಾ, ದೊಡ್ಡವರ ಸೇವಾ, ಪಾದ ಸೇವಾ ಅಂದರೆ ಅವರನ್ನ ಕೊಂಡಾಡ್ತಕ್ಕಂತಹ ಗ್ರಂಥಗಳನ್ನು ಕೊಂಡಾಡುವುದು. ಅದಕ್ಕೇನು ಕರೀತಾರೆ? ಪಾದ ಸೇವಾ ಅಂತ ಕರೀತಾರೆ. ದೇವರ ಸೇವಾ ಅಂದ್ರೆ ಏನು? ದೇವರನ್ನು ತಿಳಿಸ್ಕೊಳ್ಳುವುದು ವೇದ. ವೇದಗಳಲ್ಲಿ ಪಾದ ಇದೆ, ಅನೇಕವಾದ ಪಾದಗಳವನ್ನ. ಅದಕ್ಕೆ ಆ ವೇದವನ್ನ ತಿಳಿಸ್ತಕ್ಕಂಥ ಅಂದ್ರೆ ಭಗವಂತನ ತಿಳಿಸ್ತಕ್ಕಂಥ ವೇದದ ಯಾವುದೋ ಒಂದು ಪಾದದ ಚಿಂತನ, ಮನನ, ಅದನ್ನ ಪ್ರವಚನ ಮಾಡುವುದು, ಇದು ಪಾದ ಸೇವಾ. ಅದು ಭಗವಂತ ನಾಮಸ್ಮರಣೆ ನುಡಿದಂಗೆ. ಭಗವಂತ ನಾಮಕ್ಕೆ ಏನಂದ್ರೆ ರವರೇ ರಾಮ ರಾಮ ಅಂತೀವಿ, ಹಿಂಗಲ್ಲ ಅರ್ಥ ಅಲ್ಲ. ಅದು ಒಂದು. ಅದಕ್ಕೆ ಭಗವನ್ನಾಮ ಕೀರ್ತನೆ ನುಡಿದು ನುಡಿಸನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲ್ಲಿ ಅಂತಾರೆ. ವಿಘ್ನೇಶ್ವರನೇ ಒಳಗೆ ನಿಂತು ಆ ಪರಮಾತ್ಮನ ನಾಮಸ್ಮರಣೆಯನ್ನ ನುಡಿದು ಎನ್ನಿಂದ ನುಡಿಸಲಿ. ಯಾಕೆ? ನೀವು ನುಡಿದ್ರೆ ನಮಗೆ ಸಾಧ್ಯ. ನಾವು ನಿನ್ನ ನೋಡಿದ್ದೇವೆ, ತತ್ವಾಭಿಮಾನಿ ದೇವತೆಗಳು ಇಲ್ಲ ಅಂದ್ರೆ ನಮ್ಮ ಹತ್ರ ಯಾವ ಕಾರ್ಯಗಳು ಆಗುವುದಿಲ್ಲ. ಅದಕ್ಕೆ ಮೊದಲು ಅವ್ರನ್ನೆಲ್ಲ ಸ್ತೋತ್ರ ಮಾಡಬೇಕು. ನಮ್ಮ ಗುರುಗಳು ಹೇಳೋರು, ತತ್ವಾಭಿಮಾನಿ ದೇವತೆಗಳು ಅವರ ಹೆಸರು ತಗೊಂಡ್ರೆ ಏನಾಗ್ತದ ಅಂದ್ರೆ, ಹಿಂದಕ್ಕೆ ಆಫೀಸ್ ಇದ್ದು ದೊಡ್ಡ ದೊಡ್ಡ ಆಫೀಸ್, ಕಲೆಕ್ಟರ್ ಆಫೀಸು, DC ಆಫೀಸ್ ಅಂತ, ತಹಸೀಲ್ ಆಫೀಸು, ಏನೋ ಬೈ ಚಾನ್ಸ್ ನಾವು DC ಅನ್ನು ನೋಡಬೇಕಾಗಿರ್ತದೆ. ನಮಗ ಅವ ಪರಿಚಯನೇ ಇರ್ತಾನೆ DC. ಆ DC ಸರಾಸರ ಹೋಗಿ ಅವನ ಚೇಂಬರ್ ಹಿಂಗ್ ಬಾಗಲ್ ತೈಲಿಕ್ಕೆ ಹೋದ್ರೆ ಹೊರಗೊಬ್ಬ ಸ್ಟೂಲ್ ಹಾಕೊಂಡು ಕೂತಿರ್ತಿದ್ದ ಹಿಂದಕ್ಕೆ. ಇವನು ಸ್ಟೂಲ್ ಹಾಕೊಂಡು ಕೂತಿರ್ತಿದ್ದವ. ನಮ್ಮಷ್ಟಕ್ಕೆ ನಾವು ಹೋಗ್ತೇವೆ, ಬರ್ರಿಲ್ಲೇ. ಯಾಕೆ? ಎಲ್ಲಿ ಹೋಗ್ಬೇಕು? ಒಳಗೆ ಹೋಗ್ತಾ ಇದ್ದೀವಿ. ನಾನು ಇಲ್ಲಿ ಕೂತಿಲ್ಲೇನೆ, ಹೆಂಗ್ ಬೇಕು ಹಂಗೆ ಹೋಗ್ಬೇಕು ಜನ ಒಳಗೆ. ಇಲ್ಲಿ ಕೂತಿರ್ರಿ ಇಲ್ಲಿ. ಅಲ್ಲಪ್ಪ, ನಮ್ಮ ಸಾಯೋರು ಬಹಳ ಪರಿಚಯ ಇದ್ದಾರೆ, ಅರ್ಜೆಂಟ್ ನೋಡು. ಅವೆಲ್ಲ ಸುಳ್ಳು. ನೀವು ನನಗ ನಿಮ್ಮ ಹೆಸರು ಬರೆದು ಕೊಟ್ಟು ಅವ್ರಿಗೆ ಕೊಡ್ತೆ. ಒಳಗೆ ಯಾರ್ದೋ ಜೊತೆ ಮಾತಾಡ್ತಿದ್ದಾರೋ ಅದಕ್ಕೆ ಅವರು ಯಾವಾಗ ಹ್ಞೂ ಅಂತಾರ ನಿಮ್ಮನ್ನ ಕರಿತೀರಿ, ಅಲ್ಲಿ ತನಕ ಕೂತಿರಿ ಅಲ್ಲಿ ಅಂತಾನು. ಯಾಕೆ? ಅವನಿಗೆ ಕೈ ಮುಗಿದಿರಂಗಿಲ್ಲ. ಏನಪ್ಪಾ ಆರಾಮಿದ್ದೀಯಾ, ನಮಸ್ಕಾರಪ್ಪ ಇಷ್ಟು ಅಂದಿರಂಗಲ್ಲ. ಅದಕ್ಕೊಂದು ಬ್ರೇಕ್ ಹಾಕ್ಬಿಡ್ತಾನವ, ಮುಂದೆ ಹೋಗೇ ಗುಣಗಲ್ಲವ. ಒಂದು ವೇಳೆ ನಾವು ಅವನಿಗೆ ಹೋದ ಕೂಡಲೇ ಏನಪ್ಪ ಆರಾಮಿದ್ದೀಯೇನು, ಭಾಳ ದಿವಸ ಆಯ್ತಲ್ಲೋ, ನಮಸ್ಕಾರ ಸರ್. ನಮಗೆ ಯಾಕೆ ನಮಸ್ಕಾರ ಮಾಡ್ತೀರಿ ಸರ್? ಅಲ್ಲಿ ಹಿಂಗೆ ಕೂಡ್ಲಿಕ್ಕೆ ಇಲ್ಲೇ ಕೂಗ್ತೀವಿ ಸರ್, ಒಳಗೆ ಹೋಗ್ರಿ ಸರ್ ಅಂತ. ನೋಡ್ಬೇಕಾ ಆಫೀಸಲ್ಲಿ? ಹಾ ಸರ್ ಸಾಹೇಬ್ರ ಒಳಗೆ ಹೋಗ್ರಿ ಅಂತ. ಅಲ್ಲಿ ಯಾರೋ ಇದ್ದಾರೆ, ನಾ ಹೇಳ್ತೀನಿ ಹೋಗ್ರಿ ಅಂತ. ಅವ ಅವನಿಗೆ ಇಷ್ಟು ಮಾತಾಡಿಸಿದ್ದಕ್ಕೆ ಅವ ಏನ್ ಮಾಡ್ತಾರ ಗೊತ್ತಾ? ನಾ ಹೇಳ್ತೀನಿ ಹೋಗ್ರಿ ಸಾಹೇಬ್ರಿ, ಒಳಗೆ ಹೋಗ್ರಿ ಅಂತ. ಒಂದು ವೇಳೆ ಮಾತಾಡಿಸ್ಲಿಲ್ಲ ಅಂದ್ರೆ ಒಳಗ್ ಚೇಂಬರ್ನಾಗ ಖಾಲಿ ಇದ್ರು ಹೊರಗೆ ಕೂಡಿಸಿರ್ತಾನ ನಮಗ. ಅದು ತತ್ವಾಭಿಮಾನಿಗಳು. ಅದಕ್ಕೆ ವಿಜಯರಾಯರಂತಾರೆ, ಜಗತ್ತಿನ ವ್ಯಾಪಾರ ನಿಮ್ಮಿಂದಾಗುವುದು ಪನ್ನಗಶಾಯಿ, ವಿಜಯ ವಿಠಲನಲ್ಲಿ ಮನವಿರಲಿ. ಜಗತ್ತಿನ ವ್ಯಾಪಾರ ನಿಮ್ಮಿಂದಾಗುವುದು ಅಂತಾರೆ. ಜಗತ್ತು ಅಂದ್ರೆ ಜೀವರು ಅಂತ ಅರ್ಥ ಇದೆ. ಜೀವರ ವ್ಯಾಪಾರವೆಲ್ಲವೂ ತತ್ವಾಭಿಮಾನಿ ದೇವತೆಗಳೇ ನಿಮ್ಮಿಂದಲೇ ಆಗುವುದು. ಅದಕ್ಕೆ ನೀವೆಲ್ಲ ಭಗವಂತನ ನಾಮಸ್ಮರಣೆಗೆ ಬರತಕ್ಕಂಥ ವಿಘ್ನವನ್ನ ಪರಿಹಾರ ಮಾಡಿ ನಮಗೆ ಅನುಗ್ರಹವನ್ನ ಮಾಡ್ರಿ ಅಂತ ಪ್ರಾರ್ಥನೆಯನ್ನ ಜ್ಞಾನಿಗಳು ಮಾಡ್ತಾ ಇದ್ದಾರೆ. ಆದ್ದರಿಂದ ಕಡು ಕರುಣೆಯನೆಂದೆರೆದು ಹೇರೊಡಲ ನಿನ್ನಡೆಗೆ ನಮಿಸುವೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರದಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸನ್ನಿಂದ ಪ್ರತಿ ದಿವಸದಲ್ಲಿ
ಮರೆಯದಲೇ ಅಂತ ಜ್ಞಾನಿಗಳು ದೇವರನ್ನ ಕೊಂಡಾಡ್ತಾ ಈ ಪ್ರಸಕ್ತವಾದ ಸಂಧಿಯನ್ನ ಗಣಪತಿಗೆ ಅಂತರ್ಗತನಾಗಿರ್ತಕ್ಕಂಥ ಭಾರತೀಯ ಬಲ ಮುಖ್ಯ ಪ್ರಾಣಾಂತರ್ಗತನಾಗಿರ್ತಕ್ಕಂಥ ವಿಶ್ವಂಬರ ಮೂರ್ತಿಗೆ ಇದನ್ನು ಸಮರ್ಪಣೆಯನ್ನು ಮಾಡ್ತಾರೆ ದಾಸರಾಯರು. ಏಕವಿಂಶತಿ ಪದಗಳೆನಿಸುವ ಕೋಕನದ ನವ ಮಾಲಿಕೆಯ ಮೈನಾಕಿತನೆಯಾಂತರ್ಗತ ಶ್ರೀ ಪ್ರಾಣಪತಿಯನಪ ಶ್ರೀಕರ ಜಗನ್ನಾಥ ವಿಠಲ ಸ್ವೀಕರಿಸಿ ಸ್ವರ್ಗಾಪವರ್ಗದಿ ತಾಕಡುವ ಸೌಖ್ಯಗಳ ಭಕ್ತರಿಗೆ ಅವಕಾಲದಿಲ್ಲಿ. ಈ ಸಂಧಿಯನ್ನು ಉಪಸಂಹಾರ ಮಾಡ್ತಾರೆ ದಾಸರಾಯರು. 21 ಪದಗಳು ಅಂತಕ್ಕಂಥ ಕಮಲ ಪುಷ್ಪಗಳ ನೂತನ ಮಾಲಿಕೆಯನ್ನ ಮೈನಾಕಿ ಅಂತರ್ಗತನಾಗಿರ್ತಕ್ಕಂತಹ ವಾಯುದೇವರ ಅಂತರ್ಯಾಮಿಯಾಗಿರ್ತಕ್ಕಂತಹ ವಿಶ್ವಂಬರಾಭಿನ್ನ ಶ್ರೀ ಜಗನ್ನಾಥ ವಿಠಲೆಗೆ ಇದನ್ನು ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಏಕವಿಂಶತಿ 21 ಸಂಖ್ಯಾರೂಪವಾಗಿರ್ತಕ್ಕಂಥ ಪದಗಳೆನಿಸುವ ಈ ವಿಘ್ನೇಶ್ವರನ ಸ್ತೋತ್ರ ರೂಪವಾಗಿರ್ತಕ್ಕಂಥ ಈ 21 ಪದಗಳು ಕೋಕರದ ನವಮಾಲಿಕೆಯ, ಕೋಕನ ಅಂದ್ರೆ ಕಮಲ ಪುಷ್ಪಗಳ ನೂತನವಾದ ಮಾಲೆಯನ್ನ ಮೈನಾಕಿತನೆಯಾಂತರ್ಗತ. ಈಗ ಮೇನಕೆ ಮಗಳು ಮೈನಾಕಿ ಅಂತ ಹೆಸರು. ಹಿಮವತ್ ಪರ್ವತರಾಜನ ಪತ್ನಿ ಹೆಸರು ಮೇನಕೆ. ಅವನಿಗೆ ಪುತ್ರಿಯಾಗಿ ಜನಿಸಿದವಳು ಸತೀದೇವಿ ಪಾರ್ವತಿಯಾಗಿ ಜನಿಸ. ಪಾರ್ವತಿಗೆ ಪರ್ವತರಾಜನ ಪುತ್ರಿ ಅಂತ ಒಂದೇ ಹೆಸರು. ಆದರೆ ಅವರ ಅಮ್ಮನ ಹೆಸರು ಮೇನಕೆ, ಆದ್ದರಿಂದ ಮೈನಾಕಿ ಅಂತ ಪಾರ್ವತಿಗೆ ಮತ್ತೊಂದು ಹೆಸರಿದೆ ಪಾರ್ವತಿ ದೇವಿಯಲ್ಲಿ. ಇಲ್ಲಿ ಹೆಂಗ್ ಶಬ್ದ ಪ್ರಯೋಗ ಮಾಡ್ತಾರೆ ಅಂದ್ರೆ ಮೈನಾಕಿತನೆಯಾಂತರ್ಗತ. ಮೈನಾಕಿತನೆಯಾಂತರ್ಗತ ಅಂದ್ರೆ ಆ ಮೇನಕ ಮಗಳಾಗಿರ್ತಕ್ಕಂಥ ಮೈನಾಕಿ ಪಾರ್ವತಿ ದೇವಿಯ ಪುತ್ರನಾಗಿರ್ತಕ್ಕಂಥ ವಿನಾಯಕನೇ ಅಂತರ್ಗತರಾಗಿರ್ತಕ್ಕಂತಹ ಶ್ರೀ ಲಕ್ಷ್ಮೀ ದೇವರಿಗೆ, ಅದಕ್ಕೆ ಶ್ರೀ ಪ್ರಾಣಪತಿ ಎನಿಪ. ಶ್ರೀ ಅಂದ್ರೆ ರಮಾದೇವಿ, ಪ್ರಾಣಪತಿ ಅಂದ್ರೆ ವಾಯುದೇವರಿಗೆ ಎನಿಪ. ಶ್ರೀ ಪ್ರಾಣಪತಿ ಎನಿಪ. ಪ್ರಾಣಪತಿ ಅಂದ್ರೆ ಶ್ರೀ ಅಂದ್ರೆ ರಮಾದೇವಿ, ಪ್ರಾಣ ಅಂದ್ರೆ ವಾಯುದೇವರು, ಪತಿ ಎನಿಪ ಅನ್ನೋರಿಗೆ ನಿಯಾಮಕರಾದವನು ಭಗವಂತ. ಶ್ರೀಕರ ಜಗನ್ನಾಥ ವಿಠಲ. ಶ್ರೀಕರ ಅಂದ್ರೆ ಐಶ್ವರ್ಯ ಪ್ರದನಾಗಿರ್ತಕ್ಕಂತಹ ಜಗನ್ನಾಥ ವಿಠಲ, ಐಶ್ವರ್ಯ ಪ್ರದನಾಗಿದ್ದಾನೆ ಸ್ವಾಮಿ ಶ್ರೀಕರ ಜಗನ್ನಾಥ ವಿಠಲ. ಸ್ವೀಕರಿಸಿ ಈ ಎಲ್ಲ 21 ಪದಗಳು ಇರತಕ್ಕಂತಹ ಕಮಲ ಪುಷ್ಪವನ್ನ ಸ್ವೀಕಾರ ಮಾಡಿ ಸ್ವರ್ಗಾಪವರ್ಗದಿ ತಾಕಡುವ ಸೌಖ್ಯಗಳ ಭಕ್ತರಿಗೆ ಅವಕಾಶ. ಇದನ್ನ ಪಾರಾಯಣ ಮಾಡ್ತಾ ಇದ್ದೆ. ಸ್ವರ್ಗ ಅಪವರ್ಗದಿ, ಪವರ್ಗದಿ ಸ್ವರ್ಗ ಅಪವರ್ಗದಿ. ಈ ಪವರ್ಗದಲ್ಲಿ ಈ ಸಂಸಾರದಲ್ಲೂ ಮತ್ತು ಅಪವರ್ಗ ಅಂದ್ರೆ ಮೋಕ್ಷದಲ್ಲೂ ನಮಗೆ ಸುಖಗಳನ್ನ ಕೊಟ್ಟು ರಕ್ಷಣೆಯನ್ನ ಮಾಡಿ ಸ್ವಯಂ ಕೊಡ್ತಾನೆ ಅನ್ನುವ ವಿಚಾರವನ್ನ ಜ್ಞಾನಿಗಳು ತಿಳಿಸಿದ್ದಾರೆ ಅನ್ನುವ ವಿಚಾರ ಮಾಡ್ತಾ ದೇವರಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಗುರುವಂತರ್ಗತ ಗಣಪತಂತರ್ಗತ ಭಾರತೀಯರ ಬಡ ಮುಖ್ಯ ಪ್ರಾಣಾಂತರ್ಗತನಾಗಿರ್ತಕ್ಕಂಥ ವಿಪಾತ್ಮಕ ಶ್ರೀ ಕುಲದೇವತಾ ಲಕ್ಷ್ಮೀ ವೆಂಕಟೇಶಾತ್ಮಕ ಏತನ್ಮಾಸ ನಿಯಾಮಕ ಇಂದಿರಾ ದಾಮೋದರ ಅಭಿನ್ನ ಜಗನ್ನಾಥ ವಿಠಲ ಪ್ರಿಯತಾ ಪ್ರೀತೋ ಸರದೋ ಭೋತು ಮುಕ್ತಾಂತ ಶ್ರೀ ಕೃಷ್ಣಾರ್ಪಣ.